4 ಬಜೆಟಲ್ಲಿ 80,000 ಕೋಟಿ ಸಾಲ ಮಾಡಿದಾರೆ. ಅದ್ರಲ್ಲಿ ಖರ್ಚು ಮಾಡಿದ್ದಾನೆ 40,000 ಕೋಟಿ ಅಷ್ಟೇ ಖರ್ಚು ಮಾಡಿದ್ದಾರೆ. ಅಂದರೆ ಪಾಪ ಮಾನ್ಯ ಮುಖ್ಯಮಂತ್ರಿಗಳು 3.5 ತಾಸು ನಿಂತು ಮಾತಾಡಿದಾರಲ್ಲ, ಅದೇ ರೀತಿಯಾಗಿ ಬೇರೆಯವರು ಕೂಡ ಕೆಲಸ ಮಾಡಬೇಕಲ್ಲ, ಆ ಕೆಲಸ ಕಾಣೋದು ಕಮ್ಮಿ. ಸೊ ಮುಖ್ಯವಾಗಿ ಹೇಳೋದಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ನೀವು ಧೈರ್ಯ ಮಾಡಿಲ್ಲ, ಬರೀ ಚಿಲ್ಲರೆ ಕಾಸು ಎಣಿಸೋದ್ರಲ್ಲಾಯಿತು, ನೋಟ್ಗಳ ಬಗ್ಗೆ ಗಮನ ಇರಲಿಲ್ಲ. ಮೈನ್ ಮೈಸೂರು ನಗರದಲ್ಲಿ 4 ಸ್ವಚ್ಛವಾಗಿರೋ ಮಹಿಳೆಯರಿಗೆ ಯೋಗ್ಯ ಹೋಗುವಂಥ ಶೌಚಾಲಯ ತೋರಿಸ್ಬಿಡ್ಲಿ. ದಟ್ ಈಸ್ ದ ಫಸ್ಟ್ ಟೆಸ್ಟ್. ನಿಮಗೆ ಶೌಚಾಲಯ ಸರಿಗಿದ್ರೆ ಟೂರಿಸಮ್ ಕರೆಕ್ಟಾಗಿರ್ತದೆ. ಸೊ ಬೇರೆ ಪ್ರತಿಭೆಗಳೆಲ್ಲ ಮೈಸೂರಲ್ಲಿದೆ, ಮತ್ತು ಆಡಳಿತ ಕಡೆಯಿಂದ ನಿಮಗೆ ಏನು ಕೊಡಬೇಕಾಗಿದೆಲ್ಲ ಅದು ಭಾಳ ಮುಖ್ಯವಾದದ್ದು. ವಿಶೇಷವಾಗಿ ಶೌಚಾಲಯ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರಲಿ ಇತ್ಯಾದಿಗಳ ಬಗ್ಗೆ ಏನು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಮೈಸೂರು ಕಡೆಯವರು ಎಲೆಕ್ಷನ್ ದೃಷ್ಟಿಯಿಂದ ಏನಾದರೂ ಇಲ್ಲಿ ಮಾಡ್ತಾರೆ ಅಂತ. ಬಟ್ ಏನು ಅದಕ್ಕೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅವ್ರು ಕೊಟ್ಟಿದ್ದಾರೆ. ಅವರು ನನ್ನ ಆ್ಯಸ್ ಎ ಸ್ಟೂಡೆಂಟ್ ಆಫ್ ಎಕನಾಮಿಕ್ಸ್ ನನ್ನ ಅಭಿಪ್ರಾಯ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ಇಟ್ ಈಸ್ ಡಿಸಪಾಯಿಂಟಿಂಗ್ ಬಿಕಾಸ್ ಫಸ್ಟ್ ಇವರು ಹಾಕಿರೋ ಬಜೆಟ್ ಚಾಲೆಂಜಿಂಗ್ ಫಾರ್ ಅಡ್ಮಿನಿಸ್ಟ್ರೇಷನ್ ನಿಭಾಯಿಸೋಕ್ಕಾಗಲ್ಲ. ಎರಡನೇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಏನು ಪ್ರಾಮಿಸ್ ಇನ್ನೂ ಆಕಾಂಕ್ಷಿ ಆಗಿಲ್ಲ, ಇನ್ನೂ ಆಕಾಂಕ್ಷಿ ಆಗಬೇಕು. ಇನ್ನು ಅಧ್ಯಕ್ಷರಿಗೆ ಇಲ್ಲ, ಇವತ್ತು ಬೇರೆ ಬೇರೆ ಒಂದು ಕಾರ್ಯಕ್ರಮ 2-3 ಕಾರ್ಯಕ್ರಮ ಇರುತ್ತೆ, ಬೆಳಗಿಂದನೇ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತದೆ. ಸೊ ಅದಕ್ಕೆ ನಾನು ಬಂದಿದ್ದೇನೆ. ಇನ್ನೂ ಸದ್ಯಕ್ಕೆ ಪ್ಲ್ಯಾನ್ ಮಾಡಿಲ್ಲ, ಮಾಡ್ತೀನಿ. ಅದಕ್ಕೆ ಮಾಡಿಬಿಟ್ಟು ಮಾಡೋದಿದೆ. ಕೆಲವರು ಏನಂತೀರಿ ನೀವು, ಕೆಳ ಹಂತದ ಗ್ರಾಸ್ ರೂಟ್ ನಾಯಕರು, ಕೆಲವು ಸಮುದಾಯದ ಮುಖಂಡರ ಜೊತೆ ಎಲ್ಲ ಮಾತನಾಡ್ತಾ ಇದ್ದೀನಿ. ಚುನಾವಣೆ ಯಾವಾಗಲೂ ಹಾಗೆ, ಪ್ರಯತ್ನನೂ ಹಾಗೆ ಇರ್ತಲ್ಲ. ಪ್ರಯತ್ನ ಇಲ್ಲ, ಎಲ್ಲದಕ್ಕೂ ಒಂದು ಸಮಯ ಅಂತ ಇದೇ ಇರುತ್ತೆ. ಅದಕ್ಕೆ ಹೌ ಟು ಕ್ಯಾರಿ ಇಟ್ ಔಟ್ ಅಂತ ಬರ್ತಾರೆ. ಬಟ್ ಪಕ್ಷ ದೊಡ್ಡದು, ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಬಿಟ್ಟಿರೋದು. ಆಕಾಂಕ್ಷಿಗಳೆಲ್ಲರೂ ಭಾಳ ಜನ ಆಗ್ಬೋದು, ಬಟ್ ಪಕ್ಷ ತಮ್ಮದೇ ಆದ ಒಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಮೂಲಕ ಪಕ್ಷ ತೀರ್ಮಾನ ಮಾಡುತ್ತೆ. ಯಾಕಿಲ್ಲ, 100% ವಿಶ್ವಾಸ ಇದೆ, 100% ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ತಾನೇ ಇಲ್ಲಿ ತನಕ ನಾನು ಬಂದಿದ್ದೀನಿ. ಇಲ್ಲಿ ವಿಶ್ವಾಸನೇ ಇಲ್ಲಾಂದರೆ ಯಾಕೆ? ವಿ ಆಲ್ ಲಿವ್ ಆನ್ ಹೋಪ್ ತಾನೆ, ಹೋಪ್ ಇದ್ರೆ ತಾನೇ ಬರೋದು. ಹೌದು, ಆಯಿತು. ಕೊನೆಗೆ ಡಿಸಿಷನ್ ಇಸ್ ಲೆಫ್ಟ್ ಟು ದಿ ಹೈಕಮಾಂಡ್ ಅವ್ರದ್ದೆ. ನಾವು ಮುಂಚೆಯಿಂದಾನೇ ನಾವು ವೀಕ್ ಅಂದ್ಕೊಂಡ್ಬಿಟ್ರೆ ಹೆಂಗಂತ, ಎಲ್ಲ ರೀತಿಯ ಅರ್ಹತೆ ಇದೆ ನಮಗೆ, ಕನ್ಸಿಡರ್ ಮಾಡಿ ಅಂತ ನಾವು ಕೇಳೋದು. ಬಟ್ ಇವತ್ತು ಇನ್ನೂ ನಾನು ಬಂದು ಫಾರ್ಮಲ್ ಆಗಿ ಬಂದು ಅಧ್ಯಕ್ಷರುಗಳಿಗೆ ಇನ್ನೂ ಕೇಳಿಕೊಂಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಆಕಾಂಕ್ಷಿ ಅಂತ ಏನು ಹೇಳ್ಕೊಳ್ತಾ ಇಲ್ಲ. ನಾನು ಅದಕ್ಕೋಸ್ಕರ ಯಾವಾಗ ಆಕಾಂಕ್ಷಿ ಆಗ್ತೀರ ಪ್ರಬಲವಾಗಿ ಬಂದು ಫಾರ್ಮಲ್ ಆಗಿ ಬಂದು ಕೇಳ್ತಿರಲ್ಲ, ಅದರ ನಂತರ ಆಕಾಂಕ್ಷಿ ಅಂತ ಗೊತ್ತಲ್ಲ. ಪ್ರಾರಂಭ ಆಗಲಿ, ಅದ ನಂತರ ಅದೊಂದು ಅದಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇದೆ, ಏನು ಮಾಡಬೇಕು. ಅದು ಭಾಸ್ಕರ್ ರಾವ್ ಅವರಿಗೆ ಟಿಕೆಟ್ ಪರಿಗಣಿಸಬೇಕು ಅಂದರೆ ಯಾವ ಮಾನದಂಡದ ಮೇಲೆ? ಯಾಕೆ ಮಾನದಂಡ ಬೇಕಾದಕ್ಕೆ? ನಾನು ಮೈಸೂರು ನಗರದವನು, ಕಟ್ಟೆಮನೆ, ಮೈಸೂರು ಹೃದಯ ಭಾಗ ಕಟ್ಟೆಮನೆ ನಾನು, ಮತ್ತು ಗ್ರಾಮಾಂತರ ಭಾಗದಲ್ಲಿ ಈ ಕಳಲೆ ಗ್ರಾಮ ನಂಜನಗೂಡಿನವನು ಅಲ್ಲಿಗೆ, ಮತ್ತು ಮೈಸೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಕೆಲಸ ಮಾಡಿದ್ದೀನಿ. ಹುಣಸೂರಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿದೆ. ಕೊಡಗಿನಲ್ಲಿ 3.5 ವರ್ಷ SP ಆಗಿದೆ ಅಲ್ಲಿಗೆ. ಸೊ ಮತ್ತು ಈ ಭಾಗದಲ್ಲಿ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ. ಮತ್ತು KSRTCಲಿ ಇರೋವಾಗ ಕೆಲಸ ಮಾಡಿದ್ದೇನೆ. ಅಲ್ಲಿಗೆ ಇಂಟರ್ನಲ್ ಸೆಕ್ಯೂರಿಟಿ ಇರೋ ಎಲ್ಲ ರೋಲ್ ಕೂಡ ಇಲ್ಲಿ ನಾನು ನಿಭಾಯಿಸಿದ್ದೀನಿ. ಮೈಸೂರಿಗೆ ಓಲೋ ಬಸ್ ತೊಗೊಂಬಂದಿದ್ದೆ ನಾನೇ. ಐ ವಾಸ್ ದ ಫಸ್ಟ್ ಪರ್ಸನ್ ಟು ಬ್ರಿಂಗ್ ಓಲೋ ಬಸ್ಸಸ್ ಟು ಮೈಸೂರು. ನಾನು ಇಲ್ಲಿ ಬಂದ ಕೂಡಲೇ ಕಮಿಷನರ್ ಆಗಿ ಬಂದ ನಂತರ, ಮತ್ತು ಈ ರೋಡ್ ಸೇಫ್ಟಿ ಸಲುವಾಗಿ ಸ್ಪೀಡ್ ಕಂಟ್ರೋಲ್ ರೆಡಾರ್ ಗನ್ಸ್ ಎಲ್ಲ ಶುರು ಮಾಡಿದ್ದೆ. ಏನು ಮುಂಚೆ ಬೆಂಗಳೂರಲ್ಲಿ ಇತ್ತಲ್ಲ, ಅದ್ರಲ್ಲಿ ಶುರು ಮಾಡಿದೆ ಅಲ್ಲಿಗೆ. ಮತ್ತು ಅವಾಗ ರಿಂಗ್ ರೋಡ್ ಕಟ್ತಾ ಇರುವಾಗ ಈ KA-55 ಇತ್ತು. ಅವಾಗ KA-55 ಶುರು ಮಾಡಿಬಿಟ್ಟು ಒಂದು ಬಾಡಿಗೆ ಮನೇಲಿತ್ತು KA-55ಗೆ, ಅಂದರೆ ಇದು KA-55 ಮೈಸೂರು ಈಸ್ಟ್ RTOದು. KA-55ಗೆ ಲ್ಯಾಂಡ್ ತೊಗೊಂಡು ಡ್ರೈವಿಂಗ್ ಟ್ರ್ಯಾಕ್ ಎಲ್ಲ ಶುರು ಮಾಡಿಸಿದ್ದೆ ನಾನು. ಮತ್ತು ಕೊಡಗಿನಲ್ಲಿ ಕೇಳಿ ಹೇಳ್ತೀನಿ. ಇಲ್ಲ ಇಲ್ಲ, ಪಾರ್ಟಿ ಬಿಟ್ಟು ನಾವೇನು ಮಾಡಲ್ಲ. ಪಾರ್ಟಿ ಈಸ್ ಇಂಪಾರ್ಟೆಂಟ್. ಪಾರ್ಟಿ ನಮ್ಮ ತಾಯಿ ಇದ್ದಂಗೆ. ಹೌದು, ಕರೆಕ್ಟ್.
ಪ್ರಾರಂಭ ಎಲ್ಲದಕ್ಕೊಂದು ಪ್ರಾರಂಭ ಉಂಟಲ್ವ. ಮತ್ತು ನಾನು ಮೈಸೂರಿನವನೇ ಆಗಿರೋದ್ರಿಂದ ನಾನು ಸೇವೆಯಲ್ಲಿ ಇರುವಾಗಿಂದನೇ ಸುಮಾರು ಜನ ಇಲ್ಲಿ ನಂಗೆ ಪರಿಚಯ ಇರೋರು ಇದ್ದಾರೆ ಮೈಸೂರು. ಪ್ರಾರಂಭ ಈಗ ಮಾಡಿದ್ರೆ ಫಲ ಮಾಡೋದು ಇನ್ನೂ ತಡವಾಗ್ಬೋದು. ಅವಾಗ ಆಗುತ್ತಾರೆ ಅದು ಪ್ರಾರಂಭ ಮಾಡಿ. ಸಂಸದರಿಗೆ ಟಿಕೆಟ್ ಮಿಸ್ ಆಗೋ ಮುನ್ಸೂಚನೆ ಹೈಕಮಾಂಡ್ ಕೊಟ್ಟಿದೆಯಾ? ನಾನು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗೋದಿಲ್ಲ. ನಾನು ಕೇವಲ ಅರ್ಹರಾಗಿದ್ದೀನಿ ಅಂತ ಹೇಳ್ತೀನಿ, ಪತ್ರ ಕೊಟ್ಟ ನಂತರ ಆಕಾಂಕ್ಷಿಯಾಗಿರ್ತೀನಿ ಅಂತ ಹೇಳ್ತೀನಿ. ಉಳಿದ ತೀರ್ಮಾನವಲ್ಲ. ಯಾಕೆಂದರೆ ನಾವು ಚುನಾವಣೆಗೆ ದುಡ್ಡು ಜಾತಿ ಒಂದೇ ಮುಖ್ಯ ಅಲ್ಲ. ಕಾರ್ಯಕರ್ತರ ಜೊತೆ ನಾವು ಯಾವ ರೀತಿ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀವಿ, ಕಾರ್ಯಕರ್ತರು ನಮಗೆ ಬರಮಾಡ್ಕೊಂಡ್ರೇ ಮತ್ತು ಈ ನಾಡಿನ ಜನ ಬರಮಾಡ್ಕೊಂಡ್ರೇ ಆಗುತ್ತೆ ಹೊರತು ಸುಮ್ಮನೆ ನಮ್ಮ ಹತ್ರ ಜಾತಿ ಇದೆ ಕೆಲವು ಸರ್ತಿ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಅನ್ಅವಾಯ್ಡಬಲ್. ಅದೇನು ಬೇಕಂತ ಉದ್ದೇಶಪೂರ್ವಕ ಯಾರು ಮಾಡೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.